ನಮಸ್ಕಾರ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು ಭಾರೀ ಭೂಕುಸಿತ, ಮನೆಗಳು ಛಿದ್ರ. ಉಡುಪಿ, ಚಿಕ್ಕಮಗಳೂರಿಗೆ ಆಘಾತ, ಕಾಫಿ ಬೆಳೆ ಸ್ವಾಹ, ಬದುಕು ತತ್ತರ. 12 ಜಿಲ್ಲೆಗಳು ಮುಳುಗಡೆ. ಕರ್ನಾಟಕಕ್ಕೆ ಇನ್ನಷ್ಟು ಕಂಟಕ. ಮಹಾಮಳೆ ಅಬ್ಬರ, ಕರುನಾಡು ತತ್ತರ. ಕರಾವಳಿ ಕಂಗಾಲು, ಮಲೆನಾಡಿಗೆ ಜಲ ದಿಗ್ಬಂಧನ. ಇಷ್ಟೆಲ್ಲ ಮಳೆ ಅಬ್ಬರಿಸ್ತಾ ಇದ್ರು, ಉಸ್ತುವಾರಿಗಳು ಮಾತ್ರ ನಾಪತ್ತೆ. ಜನರ ಗೋಳನ್ನ ಕೇಳೋರಿಲ್ಲ, ಹೇಳೋರಿಲ್ಲ. ಇದೇ ಇವತ್ತಿನ ಕಾರ್ಯಕ್ರಮ. ರಾಜ್ಯದಲ್ಲಿ ರಣಪ್ರಳಯ. ನಾನ್ ಶರ್ಮಿತಾ ಶೆಟ್ಟಿ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು ಭಾರೀ ಭೂಕುಸಿತ, ಮನೆಗಳು ಛೇದ್ರ. ಉಡುಪಿ, ಚಿಕ್ಕಮಗಳೂರಿಗೆ ಆಘಾತ, ಕಾಫಿ ಬೆಳೆ ಸ್ವಾಹ, ಬದುಕು ತತ್ತರ. ಹನ್ನೆರಡು ಜಿಲ್ಲೆಗಳು ಮುಳುಗಡೆ. ಕರ್ನಾಟಕಕ್ಕೆ ಇನ್ನಷ್ಟು ಕಂಟಕ. ಬೆಳಗ್ಗೇನು ರಣರಣ ಮಳೆ, ಮಧ್ಯಾಹ್ನವೂ ವರುಣಾರ್ಭಟ, ರಾತ್ರಿಯೂ ನಿರಂತರವಾಗಿ ಸುರಿಯುವ ಮಳೆ. ವರುಣನ ರೌದ್ರ ನರ್ತನಕ್ಕೆ ಅರ್ಧಕ್ಕರ್ಧ ರಾಜ್ಯವೇ ಥಂಡ ಹೊಡೆದು ಬಿಟ್ಟಿದೆ. ಜುಲೈ ಮಳೆಗೆ ಕರುನಾಡು ಕಂಗಾಲಾಗಿ ಹೋಗಿದೆ. ರೌದ್ರ ಮಳೆಗೆ ರಾಜ್ಯ ತತ್ತರಿಸಿ ಹೋಗಿದೆ. ಆ ಕಡೆ ಮಳೆ ನಿಲ್ತಿಲ್ಲ, ಈ ಕಡೆ ಜನರಿಗೆ ರಗಳೆ ತಪ್ತಿಲ್ಲ. ಬೆಟ್ಟಗಳು ಕುಸಿದು ಬೀಳ್ತಿವೆ, ಮರಗಳು ಮಕಾಡೆ ಮಲಗಿವೆ. ಸೇತುವೆಯು ಮಳೆಯ ರಣವೇಗಕ್ಕೆ ಕೊಚ್ಚಿ ಹೋಗಿದ್ದು, ನದಿಯ ದೇಹವೇ ದುಪ್ಪಟ್ಟಾಗಿ ಹೋಗಿದೆ. ಚಂಡಿ ಹಿಡಿದಂತೆ ಧಾರಾಕಾರವಾಗಿ ಸುರಿತಿರೋ ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗಿದೆ. ಅದರಲ್ಲೂ ಮಲೆನಾಡು ಕರಾವಳಿಯಲ್ಲಂತೂ ಕೋಲಾಹಲವೇ ಸೃಷ್ಟಿಯಾಗಿದೆ. ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಅದ್ಯಾವ ಹೊತ್ತಲ್ಲಿ ಏನಾಗುತ್ತೋ, ಯಾವ ಕ್ಷಣದಲ್ಲಿ ಎಲ್ಲಿ ಭೂಕುಸಿತವಾಗುತ್ತೋ, ಭೂಮಿ ಕಂಪಿಸುತ್ತೋ, ಎಲ್ಲಿ ಗುಟ್ಟ ಬೆಟ್ಟಗಳು ಜರಿದು ಬೀಳುತ್ತೋ, ಜಲ ದಿಗ್ಬಂಧನದಲ್ಲಿ ಸಿಲುಕಿ ನೆರಳಾಡ್ತೀವೋ ಅನ್ನೋ ಭಯದಲ್ಲೇ ಜನ ಬದುಕ್ತಿದ್ದಾರೆ. ಜಲ ಪ್ರತಾಪಕ್ಕೆ ಅದ್ಯಾವ ನರಕ ಸೃಷ್ಟಿಯಾಗುತ್ತೋ, ಕೊಡಗಿನ ಕಣಕಣವು ಕಂಪಿಸುವಂತೆ, ಅಣು ಅಣುವು ಅದುರುವಂತೆ ವರುಣರಾಯ ಕಡುಕೋಪ ಪ್ರದರ್ಶಿಸಿದ್ದಾನೆ, ಉರಿಗಣ್ಣು ಬಿಟ್ಟಿದ್ದಾನೆ. ವರುಣನ ರೌದ್ರಾವತಾರಕ್ಕೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಛಿದ್ರ ಛಿದ್ರವಾಗಿದೆ. ಪ್ರವಾಹದ ಭೀತಿ ಎದುರಾಗಿದೆ. ಭಾರೀ ಭೂಕುಸಿತ ಒಂದೆಡೆ, ಮತ್ತೊಂದು ಕಡೆ ಮನೆಗಳು ಜಲಸಮಾಧಿಯಾಗಿವೆ. ಉಡುಪಿ, ಚಿಕ್ಕಮಗಳೂರಿಗೆ ವರುಣ ದೊಡ್ಡ ಮಟ್ಟದ ಆಘಾತ ನೀಡಿದ್ದಾನೆ. ಕಾಫಿ ಬೆಳೆ ಸ್ವಾಹ ಆಗಿದ್ದು, ಜನರ ಬದುಕಂತೂ ತತ್ತರಿಸಿ ಹೋಗಿದೆ. 12 ಜಿಲ್ಲೆಗಳು ವರುಣನ ಪ್ರಕೋಪಕ್ಕೆ ಸಿಲುಕಿ ಕನಲಿ ಹೋಗಿವೆ. ಜುಲೈ ಅರ್ಧ ತಿಂಗಳ ಮಳೆಯೇ ರಾಜ್ಯವನ್ನ ಈ ಪರಿ ಕಾಡಿರುವಾಗ, ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಕಂಟಕ ಎದುರಾಗುತ್ತೋ ಅನ್ನೋ ಭೀತಿ ಜನರಲ್ಲಿ ಮನೆ ಮಾಡಿದೆ. ಕಳೆದ ಕೆಲವು ದಿನಗಳಿಂದ ವರುಣಾಸುರ ಧೋ ಅಂತ ನಿರಂತರವಾಗಿ ಸುರಿತಿದ್ದಾನೆ. ಮಳೆರಾಯನ ಅಬ್ಬರಕ್ಕೆ ಒಂದಲ್ಲ ಎರಡಲ್ಲ 12ಕ್ಕೂ ಅಧಿಕ ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ಜಲಸ್ಫೋಟಕ್ಕೆ ನಲುಗಿ ಹೋಗಿವೆ. ಕರಾವಳಿ ಮಲೆನಾಡಿನಲ್ಲಿ ಮಹಾಮಳೆ ಎನ್ನಿಲ್ಲದ ಸಂಕಷ್ಟವನ್ನ ಸೃಷ್ಟಿಸಿದೆ. ಜನರ ಬದುಕನ್ನಂತೂ ಬರ್ಬಾದ್ ಮಾಡಿಬಿಟ್ಟಿದೆ. ಮಲೆನಾಡಿನಲ್ಲಿ ನದಿ ಪಾತ್ರದ ಜನರಿಗಂತೂ ನೆರೆ ಭೀತಿ ಮನೆ ಮಾಡಿದೆ. ಎಷ್ಟು ದಿನ ಒಂಚೂರು ರೆಸ್ಟೇ ಕೊಡದೆ ಮಹಾಮಳೆ ಧೋ ಅಂತ ಸುರಿದಿದೆ. ಆಕಾಶವೇ ಕಿತ್ತು ಹೋಗುವ ರೀತಿ ಮಳೆ ಸುರಿದಿದ್ರಿಂದ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಜಲಪ್ರವಾಹದ ವಾತಾವರಣವೇ ಸೃಷ್ಟಿಯಾಗಿದೆ. ಉಡುಪಿಯ ಗ್ರಾಮದಲ್ಲಿ ಅಪಾಯಕಾರಿ ಸ್ಥಿತಿ ನಿರ್ಮಾಣ. ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿಯುತ್ತಿದ್ದು, ಬೈಂದೂರು ತಾಲೂಕಿನ ಗ್ರಾಮಗಳು ದ್ವೀಪಗಳಂತಾಗಿವೆ. ತಗ್ಗರ್ಸೆ, ಎತ್ತಬೇರು ಗ್ರಾಮಗಳಿಗೆ ಸಂಪರ್ಕವೇ ಕಡಿತವಾಗಿದೆ. ಶಾಲೆಗೆ ಹೋಗುವ ವಿದ್ಯಾರ್ಥಿಗಳ ಪರಿಸ್ಥಿತಿಯಂತೂ ಕೇಳಲೇಬೇಡಿ. ಅಪಾಯಕಾರಿ ಹೊಳೆದಾಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯಾಗ್ಲಿ, ಸೇತುವೆಯಾಗ್ಲಿ ಇದ್ಯಾವ ಸೌಲಭ್ಯವೂ ಈ ಕುಗ್ರಾಮಕ್ಕಿಲ್ಲ. ಸ್ವಲ್ಪವೇ ಸ್ವಲ್ಪ ಆಯ ತಪ್ಪಿದ್ರೂ ಪ್ರಾಣವೇ ಹೋಗುವಂತಹ ಪರಿಸ್ಥಿತಿ ಇದೆ.
ನಾವು ಇಷ್ಟವರೆಗೆ ಮುಳುಗಡೆ ಆಗಿರೋ ಗ್ರಾಮವನ್ನು ತೋರಿಸ್ತಾ ಇದ್ವಿ. ಈಗ ನಾವು ಬೈಂದೂರು ತಾಲೂಕಿನ ಪಟ್ಟಣ ಪಂಚಾಯತ್ ಎತ್ತಬೇರು ಆ ಗ್ರಾಮದಲ್ಲಿ ಒಂದು ದೃಶ್ಯವನ್ನು ತೋರಿಸ್ತೀವಿ. ಅದರಲ್ಲಿ ಮಕ್ಕಳು ಹೊಳೆಯನ್ನು ದಾಟುವಂತ ಶೋಚನೀಯ ಸ್ಥಿತಿ ಇರುವಂತದ್ದು. ಇದು ಬೈಂದೂರು ಪಟ್ಟಣ ಪಂಚಾಯತ್ ಎತ್ತಬೇರು ಗ್ರಾಮ. ಈ ಗ್ರಾಮದಲ್ಲಿ ನೆರೆ ಅಂದ್ರೆ ಮಳೆ ಹೆಚ್ಚು ಬಂದ ಸಂದರ್ಭದಲ್ಲಿ ನೆರೆ ಸೃಷ್ಟಿಯಾಗುತ್ತೆ. ಅಂದ್ರೆ ಈ ಹೊಳೆ ಮೈದುಂಬಿ ಹರಿಯುವಂತದ್ದು. ಈ ಹೊಳೆ ಮೈದುಂಬಿ ಹರಿದ ವೇಳೆಯಲ್ಲಿ ಈಗ ಗ್ರಾಮಸ್ಥರು ಬೈಂದೂರು ಪಟ್ಟಣ ಪಂಚಾಯತ್ಗೆ ಹೋಗಬೇಕಾದ್ರೆ ಈ ಹೊಳೆಯನ್ನು ದಾಟಬೇಕಾದಂತ ಒಂದು ಶೋಚನೀಯ ಸ್ಥಿತಿ. ಯಾಕಂದ್ರೆ ಒಂದು ಚೂರು ಒಂದು ಆಯ ತಪ್ಪಿದ್ರು ಕೂಡ ಈ ಪ್ರಾಣವೇ ಹೋಗುವಂತ ಪರಿಸ್ಥಿತಿ ಇಲ್ಲಿರುವಂತದ್ದು. ಹೊಳೆ ದಾಟಲು ಸೇತುವೆ ನಿರ್ಮಾಣ ಮಾಡಿ ಅಂತ ಗ್ರಾಮಸ್ಥರು ಹೇಳ್ತಾನೆ ಬಂದಿದ್ದಾರೆ. ಆದರೆ ಜನಪ್ರತಿನಿಧಿಗಳು ಯಾರೂ ಕೂಡ ಗ್ರಾಮಸ್ಥರ ಮಾತನ್ನ ಕಿವಿಗೆ ಹಾಕಿಕೊಳ್ತಿಲ್ಲ. ಸ್ಥಳೀಯರೇ ಸೇರಿ ಕಾಲು ಸೇತುವೆ ನಿರ್ಮಿಸಿಕೊಂಡಿದ್ದಾರೆ. ಆದರೆ ಈ ಸೇತುವೆ ಕೂಡ ಬೀಳೋ ಪರಿಸ್ಥಿತಿಯಲ್ಲಿದೆ. ಮಳೆಗಾಲದಲ್ಲಿ ಈ ಸೇತುವೆ ಮೇಲೆ ಓಡಾಡೋದೇ ಕಷ್ಟ ಅಂತಾರೆ ಇಲ್ಲಿನ ಮಹಿಳೆಯರು. ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗುತ್ತೆ ಹೊಳೆ ಎಲ್ಲ ದಾಟ್ಲಿಕ್ಕೆ. ನಾವು ಡೈಲಿ ಬೈಂದೂರಿಗೆ ಕೆಲಸಕ್ಕೆ ಹೋಗ್ಬೇಕು, ಮಗುನೆಲ್ಲ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಸುಮಾರು ಕಷ್ಟ ಆಗುತ್ತೆ. ತುಂಬಾ ವರ್ಷ, ನಾನು 8 ವರ್ಷ ಆಯ್ತಿಲ್ಲ ಮದುವೆಯಾಗಿ ಬಂದು. ಅವಾಗಿಂದನೂ ಹಾಗೆ ಇದೆ. ಒಂದು ಸೇತುವೆ ಮಾಡಿ ಕೊಟ್ಟಿದ್ರೆ ಎಲ್ರಿಗೂ ಜನರಿಗೂ ಉಪಕಾರ ಆಗತ್ತೆ. ಮಳೆಗಾಲದಲ್ಲಿ ಮಾತ್ರ. ಮತ್ತೆ ಪ್ರೆಗ್ನೆಂಟ್ ಇದ್ದವರಿಗೆಲ್ಲ ತುಂಬಾ ಕಷ್ಟ ಆಗತ್ತೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ. ಕೊಡಗಿನಲ್ಲಿ ಗುಡ್ಡ ಕುಸಿತ ಅಪಾಯದಲ್ಲಿ ವಿದ್ಯಾರ್ಥಿಗಳು. ಜುಲೈ ರಣಮಳೆಗೆ ಯಾವುದಾದ್ರೂ ಜಿಲ್ಲೆ ಹೆಚ್ಚು ಜರ್ಜರಿತವಾಗಿದೆ, ಅತಿ ಹೆಚ್ಚು ಪ್ರಮಾಣದ ಹಾನಿ ಉಂಟಾಗಿದೆ ಅಂದ್ರೆ ಅದು ಮಂಜಿನ ನಗರಿ ಕೊಡಗಿಗೆ. ಕಳೆದ ಕೆಲವು ದಿನಗಳಿಂದ ಕೊಡಗಿನಲ್ಲಿ ಸತತವಾಗಿ ಭೂಕಂಪನಗಳು ಉಂಟಾಗ್ತಿವೆ. ಇದೇ ಭೂಕಂಪನದಿಂದ ಅಲ್ಲಿನ ಜನ ಜೀವವನ್ನ ಕೈನಲ್ಲಿ ಹಿಡಿದುಕೊಂಡು ಬದುಕ್ತಿದ್ದಾರೆ. ಈಗ ಅದೂ ಸಾಲದು ಎಂಬಂತೆ ಅದರ ಜೊತೆಗೆ ಸಾಲು ಸಾಲು ಗುಡ್ಡ ಕುಸಿತಗಳು ಬೇರೆ. ಈಗ ನಾವು ತೋರಿಸುವ ದೃಶ್ಯ ನೋಡಿದ್ರೆ ನೀವು ಒಮ್ಮೆ ಬೆಚ್ಚಿ ಬೀಳ್ತೀರಾ ವೀಕ್ಷಕರೇ. ಕೊಡಗಿನಲ್ಲಿ ಹಮ್ಮಿಯಾಲದಲ್ಲಿನ ಈ ಭಯಾನಕ ದೃಶ್ಯ ನೋಡಿದ್ರೆ ಒಮ್ಮೆ ಎದೆ ನಡುಗುತ್ತೆ. ರಸ್ತೆ ಮೇಲೆ ಗುಡ್ಡ ಕುಸಿದಿದ್ದು ಮತ್ತಷ್ಟು ಕುಸಿಯೋ ಭೀತಿ ಎದುರಾಗಿದೆ. ವಿದ್ಯಾರ್ಥಿಗಳು ದಿನನಿತ್ಯ ಶಾಲೆಗೆ ಇದೇ ರೂಟ್ನಲ್ಲೇ ಹೋಗ್ತಾರೆ. ಯಾವ ಸಮಯದಲ್ಲಾದ್ರೂ ಇನ್ನುಳಿದ ಗುಡ್ಡ ಕುಸಿಯಬಹುದು. ಇದರಿಂದ ಸ್ಟೂಡೆಂಟ್ಸ್ಗಳ ಪ್ರಾಣಕ್ಕೆ ಅಪಾಯ ಎದುರಾಗೋ ಸಾಧ್ಯತೆ ಇದೆ. ದಿನನಿತ್ಯವೂ ಮಕ್ಕಳು ಶಾಲೆಗೆ ಹೋಗೋಕೆ ಪರದಾಡ್ತಿದ್ದಾರೆ. ಹಾಗಾದ್ರೆ ಮಕ್ಕಳ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ದಯವಿಟ್ಟು ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಸುದ್ದಿಯನ್ನ ನೋಡ್ಲೇಬೇಕು. ಪೋಷಕರು ಕೂಡ ಅಷ್ಟೇ. ಶಿಕ್ಷಣ ಮುಖ್ಯ ಹೌದು, ಆದ್ರೆ ನಿಮ್ಮ ಮಕ್ಕಳ ಪ್ರಾಣವನ್ನ ಅಪಾಯಕ್ಕೆ ದುಡ್ಬೇಡಿ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಈಗಲಾದ್ರೂ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಿದೆ. ಕೊಡಗಿನಲ್ಲಿ ಭೂಕುಸಿತದ ಆತಂಕದಿಂದ 15 ಜನರ 5 ಕುಟುಂಬಗಳನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಹೆಬ್ಬಟ್ಟಗೇರಿ ಗ್ರಾಮ ಹಾಗೂ ಮಡಿಕೇರಿ ನಗರದ ಕುಟುಂಬಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಇನ್ನೊಂದು ಕಡೆ ಚಿಕ್ಕಮಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಮಳೆಯ ಆರ್ಭಟ ಹೆಚ್ಚಾಗ್ತಾನೇ ಇದೆ. ಮಣಬೂರಿನ ಸೇತುವೆ ಮೇಲೆ 4 ಅಡಿ ನೀರು ನಿಂತಿದ್ದು ಜನರಿಗೆ ಗ್ರಾಮದಿಂದ ಹೊರಬರೋದಕ್ಕೆ ಆಗ್ತಿಲ್ಲ. ಜಲಾಸುರನ ಜಲ ದಿಗ್ಬಂಧನದಲ್ಲಿ ಸಿಲುಕಿದ್ದಾರೆ. ಹಗ್ಗ ಕಟ್ಟಿ ಒಂದು ಬದಿಯಿಂದ ಮತ್ತೊಂದು ಕಡೆಗೆ ದಾಟುವಂತಹ ಪರಿಸ್ಥಿತಿ ಇದೆ. 10 ವರ್ಷಗಳಿಂದಲೂ ಇದೇ ಸಮಸ್ಯೆ ಇದೆ. ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪರಿಹಾರ ಮಾತ್ರ ಸಿಕ್ಕಿಲ್ಲ ಅಂತಾರೆ ಇಲ್ಲಿನ ಸ್ಥಳೀಯರು. ಈ ಬಗ್ಗೆ ಚಿಕ್ಕಮಗಳೂರಿನ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಹೀಗಾಗಿ ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿಯುತ್ತಿರುವಂಥದ್ದು. ಹಳ್ಳ ಕೊಳ್ಳ ತುಂಬಿ ಹರಿದ ಪರಿಣಾಮ ರಸ್ತೆ ಸಂಪರ್ಕಗಳು ಕೂಡ ಕಡಿತಗೊಳ್ತಿರುವಂಥದ್ದು. ಜುಲೈನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ಉತ್ತರ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಮನೆ ಗೋಡೆ ಕುಸಿದು ಮಲಗಿದ್ದ ತಾಯಿ ಮಗಳು ಸಾವನ್ನಪ್ಪಿದ್ದಾರೆ. ಹಳಿಯಾಳ ತಾಲೂಕಿನ ಮುರ್ಕವಾಡ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದ್ದು ವರುಣನ ಪ್ರಹಾರಕ್ಕೆ ಅನ್ಯಾಯವಾಗಿ ತಾಯಿ ಮಗಳು ಬಲಿಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಾಮಳೆಯ ಆರ್ಭಟ ಜೋರಾಗಿದೆ.
ಜಲಾಸುರನ ಅಬ್ಬರ ಹೆಚ್ಚಾಗಿರೋದ್ರಿಂದ ಮಂಗಳೂರಿನ ಬಹುತೇಕ ಕಡೆ ಕಡಲ್ಕೊರೆತ ಉಂಟಾಗಿದೆ. ಇದರಿಂದ ಸಮುದ್ರ ತೀರದ ಜನ ಅಂತೂ ಜೀವವನ್ನೇ ಕೈನಲ್ಲಿ ಹಿಡಿದುಕೊಂಡು ಬದುಕುತ್ತಿದ್ದಾರೆ. ಕಡಲ್ಕೊರೆತದಿಂದ ಯಾವ ರೀತಿ ಆತಂಕ ಸೃಷ್ಟಿಯಾಗಿದೆ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಮ್ಮ ಪ್ರತಿನಿಧಿ ವಾಕ್ಥ್ರೂ ಕೂಡ ಮಾಡಿದ್ದಾರೆ. ಮಂಗಳೂರಿನ ನಗರದ ಹೊರಭಾಗದ ಉಳ್ಳಾಲದ ಬಟ್ಟಪ್ಪಾಡಿ ಕಡಲ ಕಿನಾರಲ್ಲಿದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕಡಲು ಬಹಳಷ್ಟು ಅಬ್ಬರದಿಂದ ಕೂಡ್ತಾ ಇರುವಂಥದ್ದು. ಯಾಕೆಂದರೆ ಈ ಭಾಗದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಮನೆಗಳಿವೆ. ಕಡಲ ಅಬ್ಬರ ಜಾಸ್ತಿಯಾದ ಹಿನ್ನೆಲೆಯಲ್ಲಿ ರಸ್ತೆ ಸಂಪರ್ಕ ಕೂಡ ಕಡಿತವಾಗಿರುವಂಥದ್ದು, ಸುಮಾರು ಮನೆಗಳಿಗೆ ಹಾನಿ ಕೂಡ ಆಗಿರುವಂಥದ್ದು. ಪ್ರತಿ ವರ್ಷ ಕಡಲ ಅಬ್ಬರ ಜಾಸ್ತಿ ಆಗುತ್ತೆ, ಹಲವು ಮನೆಗಳು ಸಮುದ್ರದ ಪಾಲಾಗುತ್ತೆ, ಹಲವು ಜೀವಹಾನಿ ಆಗುತ್ತೆ. ಸರ್ಕಾರದಿಂದ ಕೇವಲ ಭರವಸೆ ಮಾತ್ರ ಸಿಗುತ್ತೆ ವಿನಃ ಯಾವುದೇ ರೀತಿಯಾಗಿ ಶಾಶ್ವತವಾದ ಕಾಮಗಾರಿ ಆಗಲ್ಲ. ಇವತ್ತು ಸ್ವತಃ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಪ್ರದೇಶಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಸಂತ್ರಸ್ತರಲ್ಲಿ ಕೂಡ ಒಂದು ಭರವಸೆ ಇರುವಂಥದ್ದು. ಕಡಲ್ ಕೊರೆತದಿಂದ ಇನ್ನಾದರೂ ಕೂಡ ಶಾಶ್ವತವಾದ ಪರಿಹಾರ ನಮಗೆ ಸಿಗ್ಲಿ ಅನ್ನೋದು ಇಲ್ಲಿನ ಸಂತ್ರಸ್ತರ ಒಂದು ಆಶಯ. ಯಾಕೆಂದ್ರೆ ಪ್ರತಿ ವರ್ಷ ಕೂಡ ಅಷ್ಟೇ ಕಡಲಬ್ಬರ ಜಾಸ್ತಿ ಆದಾಗ ಇಲ್ಲಿ ಲೋಡ್ ಗಟ್ಟಲೆ ಬಂದು ಕಲ್ಲನ್ನು ಹಾಕ್ತಾರೆ, ಅನಂತರವಾಗಿ ರಸ್ತೆಯನ್ನು ಸರಿ ಮಾಡ್ತಾರೆ. ಅದು ಮುಂದಿನ ಮಳೆಗಾಲದಲ್ಲಿ ಆ ರಸ್ತೆ ಸಂಪೂರ್ಣವಾಗಿ ಕಡಲ್ ಪಾಲಾಗುತ್ತೆ. ಪ್ರತಿ ವರ್ಷ ಇದೇ ರೀತಿಯ ರೂಟೀನ್ ಆಗ್ತಾ ಇರುವಂತದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ ಒಂದು ವಾರಗಳಿಂದ ಭಾರಿ ಮಳೆಯಾಗುತ್ತಿದ್ದು, ಇದರಿಂದ ಬೆಳಗಾವಿ ಜಿಲ್ಲೆ ಅನೇಕ ನದಿಗಳು ಈಗ ಉಕ್ಕಿ ಹರಿತವೆ. ಪ್ರಮುಖವಾಗಿ ಬಳ್ಳಾರಿ ನಾಲಾ ಈಗ ಅಪಾಯದ ಮಟ್ಟವನ್ನ ಮೀರಿ ಹರಿತಿರ್ತಕ್ಕಂಥದ್ದು. ನಾನೀಗ ಬೆಳಗಾವಿ ತಾಲೂಕಿನ ವಡಗಾವಿಗೆ ಸುತ್ತಮುತ್ತಲ ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಬಳ್ಳಾರಿ ನಾಲಾ ಹರಿದು ಹೋಗ್ತಕ್ಕಂಥದ್ದು. ಈ ಒಂದು ನಾಲಾ ಈಗ ಏನು ತನ್ನ ನಾಲೆಯ ವ್ಯಾಪ್ತಿಯನ್ನ ಬಿಟ್ಟು ಹೊರಗಡೆ ಬಂದಿರತಕ್ಕಂಥ, ಹೀಗಾಗಿ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಭತ್ತ ಈಗ ಜಲಾವೃತಗೊಂಡಿದೆ. ಪ್ರಮುಖವಾಗಿ ವಡಗಾವಿ, ಎಳ್ಳೂರು, ಹಳೆ ಬೆಳಗಾವಿ, ಹಲಗ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಈ ರೀತಿ ಬಳ್ಳಾರಿ ನಾಲಾ ಪ್ರತಿ ವರ್ಷವೂ ಕೂಡ ಅವಾಂತರವನ್ನ ಸೃಷ್ಟಿ ಮಾಡುತ್ತೆ. ಆದರೆ ಇದುವರೆಗೂ ಕೂಡ ಶಾಶ್ವತ ಪರಿಹಾರವನ್ನ ಯಾವುದೇ ಸರ್ಕಾರ ಕೊಟ್ಟಿಲ್ಲ. ಬೆಳಗಾವಿಯದ್ದು ಈ ರೀತಿ ಕಥೆಯಾದ್ರೆ ಶಿವಮೊಗ್ಗದಲ್ಲಿ ಮಹಾಮಳೆಗೆ ಮನೆ ಕುಸಿತವಾಗಿದೆ. ಆನಂದಪುರದ ಈ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೇಗೆ ನೋಡಿ, ಸಂಪೂರ್ಣ ಮನೆಯೇ ಧರಶಾಹಿಯಾಗಿದೆ, ನೆಲಕ್ಕುರುಳಿದೆ ಅಂತ. ಯಾದಗಿರಿಯ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಬರೋಬ್ಬರಿ 73,080 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಹೀಗಾಗಿ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ನದಿ ತೀರಕ್ಕೆ ತೆರಳಬಾರದು ಅಂತ ಯಾದಗಿರಿ, ರೊಟ್ನಡಗಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಡಂಗೂರ ಸಾರಲಾಗಿದೆ. ಕೊಡಗಿನಲ್ಲಿ ಭಾರಿ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿವೆ. ಮಳೆ ಧಾರಾಕಾರವಾಗಿ ಸುರಿದಿದ್ದರಿಂದ ಅಜ್ಜಿಯೊಬ್ರು ಮಳೆಯಲ್ಲಿ ಸಿಲುಕಿ ಪರದಾಡ್ತಿದ್ರು. ಮನೆಯಲ್ಲಿ ಬಿದ್ದು ಕಾಲು ಮುರಿದುಕೊಂಡಿದ್ದ ಶೇಷಮ್ಮ ಅವರನ್ನ ಆಸ್ಪತ್ರೆಗೆ ಸೇರಿಸುವುದಕ್ಕೆ ಜನ ಪರದಾಟ ಅನುಭವಿಸಿದ್ರು. ಚಿಕ್ಕ ತೆಪ್ಪದಲ್ಲಿ ಸ್ಥಳೀಯರು ಅವರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಎಂ ರೌಂಡ್ಸ್. 10 ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸಿ ಏನಿಲ್ಲದ ಹಾನಿ ಸೃಷ್ಟಿಸಿದ್ರೂ ಸಂತ್ರಸ್ತರ ಕಷ್ಟ ಮಾತ್ರ ಕೇಳೋರೇ ಇಲ್ಲ. ಹೆಸರಿಗಷ್ಟೇ ಉಸ್ತುವಾರಿ ಸಚಿವರು ಮಳೆ ಹಾನಿ ಪರಿಶೀಲನೆ ಮಾಡ್ತಿದ್ದಾರೆ. ಈ ನಡುವೆ ಸಿಎಂ ಬೊಮ್ಮಾಯಿ ಮಳೆ ಪೀಡಿತ ಜಿಲ್ಲೆಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಕೊಡಗಿಗೆ ಭೇಟಿ ಕೊಟ್ಟ ಸಿಎಂ ಬೊಮ್ಮಾಯಿ ಮಡಿಕೇರಿಯ ಮಲ್ಲಿಕಾರ್ಜುನ ನಗರದಲ್ಲಿ ಮಳೆಯಿಂದ ಕುಸಿತಗೊಂಡಿದ್ದ ಮನೆಯನ್ನ ಪರಿಶೀಲಿಸಿದ್ರು. ಸ್ಥಳದಲ್ಲಿ ಸಿಎಂ ಪರಿಹಾರದ ಚೆಕ್ ವಿತರಿಸಿದ್ರು. ಈ ವೇಳೆ ಸಿಎಂ ಬೊಮ್ಮಾಯಿಗೆ ಕಂದಾಯ ಸಚಿವ ಆರ್ ಅಶೋಕ್ ಹಾಗೂ ಕೊಡಗು ಉಸ್ತುವಾರಿ ಸಚಿವ ನಾಗೇಶ್ ಸಾಥ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಕೊಡಗಿನ ಕರ್ತೋಜಿಯಲ್ಲಿ ಸಿಎಂ ಬೊಮ್ಮಾಯಿ ಹೆದ್ದಾರಿ ಉಬ್ಬುತ್ತಿದ್ದ ಸ್ಥಳ ವೀಕ್ಷಣೆ ಮಾಡಿದ್ರು. ಹಾಗೆ ವೈಜ್ಞಾನಿಕ ತಂತ್ರ ಅಳವಡಿಸಿ ರಸ್ತೆ ರಿಪೇರಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ರಣರಣ ಪ್ರಳಯ, ಈ ಮಹಾಮಳೆಯ ಆರ್ಭಟ ಅಬ್ಬರ ಇಲ್ಲಿಗೆ ಮುಗಿಯೋದಿಲ್ಲ. ಇನ್ನು ಹಲವು ಜಿಲ್ಲೆಗಳ ಮೇಲೆ ವರುಣ ತನ್ನ ಕಡುಕೋಪ ತೋರಿದ್ದಾನೆ, ತನ್ನ ಕೆಂಗಣ್ಣು ಬೀರಿದ್ದಾನೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಈಗ ಮಳೆಯ ಆರ್ಭಟ, ಅಬ್ಬರ, ಜಲಪ್ರಹಾರ ಇಲ್ಲದೇ ಇರಬಹುದು. ಆದರೆ ಮುಂದಿನ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬೆಂಗಳೂರಿಗೆ ಮಹಾ ಜಲಗಂಡಾಂತರ ಎದುರಾಗುತ್ತಾ? ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಈ ತಿಂಗಳಲ್ಲಿ ಬೆಂಗಳೂರಲ್ಲಿ ಅಷ್ಟೊಂದು ಮಳೆ ಅಬ್ಬರಿಸಿಲ್ಲ.
ಹಾಗಂತ ಸಿಲಿಕಾನ್ ಸಿಟಿಗೆ ಮಳೆ ಬಿಸಿ ತಟ್ಟಲ್ಲ ಅಂತೇನಿಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಡುತ್ತಾ ಮಹಾಮಳೆ, ಇನ್ನೆರಡು ತಿಂಗಳಲ್ಲಿ ಉದ್ಯಾನ ನಗರಿಗೆ ಎದುರಾಗುತ್ತಾ ಭಾರೀ ಜಲಗಂಡಾಂತರ. ಈ ಬಗ್ಗೆ ತಜ್ಞರು ಹೇಳೋದೇನು ಹೇಳ್ತೀವಿ ಬ್ರೇಕ್ ಆದ್ಮೇಲೆ.